ನಮಸ್ತೆ ಕರ್ನಾಟಕದ ಎಲ್ಲ ಜನತೆಗೆ. ಈಶ್ವರ್ ಮಲ್ಪೆ ಹಾಗೂ ತಂಡ ಇವತ್ತು ಸಿಗಂದೂರಿನ ಈ ಒಂದು ಹೊಳೆಯ ಪಕ್ಕ ಬಂದಿದ್ದೇವೆ. ಇಲ್ಲೊಂದು ನಿನ್ನೆ ಸಂಜೆ 4 ಗಂಟೆ ಹೊತ್ತಿಗೆ ಒಂದು ದುರ್ಘಟನೆ ನಡೆದಿರುತ್ತದೆ. ಇದು 5 ಜನ ಯುವಕರ ತಂಡ ತೆಪ್ಪದಿಂದ ಬರುತ್ತಿದ್ದವರು ಆಕಸ್ಮಿಕವಾಗಿ ನೀರಿನಲ್ಲಿ ಬಿದ್ದು ಅದರಲ್ಲಿ 3 ಜನ ನಾಪತ್ತೆಯಾಗಿರ್ತಾರೆ. 2 ಜನ ತಮ್ಮ ಜೀವವನ್ನು ಉಳಿಸಿಕೊಂಡಿದ್ದಾರೆ. ಬಾಕಿ ಉಳಿದ 3 ಜನ ಮೃತದೇಹ ಅಥವಾ ಅವರ ಇನ್ನೂ ಸಿಕ್ಕಲಿಲ್ಲ. ಸೊ ಅದನ್ನು ಹುಡುಕಾಟ ನಡೆಸಲಿಕ್ಕಾಗಿ ಇವತ್ತು ನಾವಿಲ್ಲಿಗೆ ಬಂದಿದ್ದೇವೆ. ನಿಮ್ಮೆಲ್ಲರ ಪ್ರಾರ್ಥನೆ ಸಹಕಾರ ನಮ್ಮ ಮೇಲೆ ಸದಾ ಇರಲಿ ಅಂತ ಒಂದು ವಿಡಿಯೋದ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಅದಕ್ಕೆ ನಮಗೆ ಆ ಮಿಡ್ಲಿ ಅಲ್ಲಿ ಉಂಟು ತಲೆ ಇರೋದು. ಹೌದು ಈ ಕಡೆ ಬರ್ತಾ ಇರುವಾಗ ಈ ಮಿಡ್ಲು ಈ ಮಿಡ್ಲು ಇದೆ ಇಲ್ಲ ಬೆಂಡ್ ಕಾಣ್ತಿದೆ ಅಲ್ಲಿ ಈ ಬೆಂಡ್ ಅದರಲ್ಲಿದೆಯಾ ಬಂದಾಗ ಅದಕ್ಕಿಂತ ಸ್ವಲ್ಪ ಹಿಂದೆ ಇಲ್ಲೇ ಇಷ್ಟ ಹತ್ರ ಅದಕ್ಕಿಂತ ಸ್ವಲ್ಪ ಹಿಂದೆ ಆಯ್ತು ಸ್ವಲ್ಪ ಇನ್ನೂ ಸ್ವಲ್ಪ ಹಿಂದೆ ಅಲ್ಲಲ್ವಾ ಅಲ್ಲಲ್ಲ ಸೈಡಿಂದ ಸ್ವಲ್ಪ ಮುಂದೆ ಕಲ್ಲಿಂದ ಸ್ವಲ್ಪ ಮುಂದೆ ಪರವಾಗಿಲ್ಲ. ನಾವು ಏನು ಮಾಡ್ತೀವಿ ಅಲ್ಲಿಂದ ಯಾರಿಗೆ ಮೂಜೆ ಈಜಿಗೆ ಯಾರಿಗೂ ಬರಲ್ಲ, ಅಡಿಗೆ ಹೋಗ್ಬಿಟ್ಟು ಬಂದಿದ್ದು ನಮ್ಮಿಬ್ಬರು ಇಬ್ಬರು ಬಂದರೆ ಅವ್ರ ಮೂಜೆ ಅಲ್ಲೇ ಅಡಿಗೆ ಹೋದ್ರೆ ಅವ್ರಿಗೇನು ಜಿಲಿಗೆ ಬರ್ತಿಲ್ಲ. ಸರಿ ಹಾಗಾದರೆ ಕೆಲಸ ಮಾಡಿ ನಾನೀಗ ಅದಕ್ಕೊಂದು ಸ್ಟೆಪ್ ಉಂಟಲ್ಲ, ಸ್ಟೆಪ್ಪಕ್ಕೆ ನೀವು ಇಲ್ಲಿಂದ ಡೈರೆಕ್ಷನ್ ಸ್ಟೆಪ್ ಹೋಗುತ್ತಲ್ಲ ಅಲ್ಲಿಗೆ ನಾವು ಯಾವ ಜಾಗ ಅಂತ ಹೇಳಿದ್ರೆ ಸಾಕಷ್ಟು ಒಂದು ಅದಕ್ಕೊಂದು ಕಲ್ಲು ಕಟ್ಟಿ ಅಲ್ಲಿಗೆ ನಿಲ್ಲಿಸ್ಬೇಕು. ಸ್ಟೆಪ್ಪನ್ನು ನಾವು ಹೇಳ್ತೀನಿ. ಗೊತ್ತಿದೆ ನೋಡಿದೆ. ಒಂದು ಪರ್ಸನ್ ಬೋಲೆ ಈಶ್ವರಣ್ಣ ಗ್ರಾಮ ಇಲ್ಲಿ ಕಡಸೊಳ್ಳೆ ಗ್ರಾಮ ಕೈ ಮುಕ್ಕೋಲಿ ಆಯ್ತಾ कैसे कैसे जैकेट ಜಾಕೆಟ್ ಈಸ್ತಾರಂತಲ್ಲ ನಾ ಅವಾಗಲೇ ಕಲ್ ಕಟ್ಟಿದ್ದು ಉಂಟು ಅದು ಇಲ್ಲೇ ಇರಲಿ ಇವರು ಯಾರು ಅಲ್ಲಿ ಹಾಕ್ಯಂಡ್ರು ಗಂಟು ಹಾಕ್ಬೇಕು ಅಲ್ಲ ಅಷ್ಟು ದೊಡ್ಡ. ಈಗಷ್ಟೇ ಈಶ್ವರಣ್ಣ ಯುವಕರು ಬಿದ್ದಿರುವ ಸ್ಪಾಟಿಗೆ ಹೋಗ್ತಾ ಇದ್ದಾರೆ. ಬೇಗ ಆಗುತ್ತೆ, ಆಲ್ರೆಡಿ ಇಳಿದ್ರು ಅವರು, ಲೇಟ್ ಆಗಲ್ಲ. ಯಾಕಂದ್ರೆ ದೂರ ಹೇಳಿಲ್ಲ ಅವರು, ಹಾಗಾಗಿ ದಿನೇಶಿಗೆ ಹೇಳಿದ್ದೀನಿ ಬೇಗ ಮಾಡ್ಕೊಂಡು ಬಂದುಬಿಡಿ.
ಇದಕ್ಕೆ ಮೊದಲು ಇಂಥ ಘಟನೆ ಆಗಿದೆ. ಬಂದ್ಬಿಟ್ಟು ಈಚೆ ಬರ್ತಾನೆ. ಈಗಷ್ಟೇ ಈಶ್ವರನ ನೀರಿಗಿಳಿದಿದ್ದಾರೆ. എത്തിബായ് എത്തിബായ് ಏನುಂಡು ಅವನುಂಡಾ ಹಾಂ ಅಲ್ಲಿ ತರ್ತು ತೋಜಾಲೆ ಅರ್ನ ಸೈಡ್ ಏನೋ ಒಂದು ಕತ್ತಿ ಕುಡಿಯಲ್ಲ ಶರಣ ಅಲ್ಲೆಪ್ಪ ಅಲ್ಲೆಪ್ಪ ಇಲ್ಲ ಒಂದೇ ಕಾಣಿದೆ ಅಂತಲ್ಲ ಈಗ ಸಿಕ್ಕಿದ್ದು ಒಂದೇ ಅಲ್ಲಿ ನೋಡಿದ್ದು ಹೌದು ನಲ್ಲೇ ಹಿಂದೆ ಮುಂದೆ ನೋಡಬೇಕು ಅಲ್ಲೇ ಇದೆ ಇಡೋ ಮಾಡ್ತೀನಿ ಇವಾಗ ಎರಡನೇ ಸರಿ ಈಶ್ವರನ ನೀರಿಗೆ ಇಳಿದಿದ್ದಾರೆ. ಒಂದು ಮೃತದೇಹ ಆವಾಗಲೇ ಸಿಕ್ಕಿದೆ, ಚೇತನ್ ಎಂಬುವರದ್ದು. ಇನ್ನೂ ಇಬ್ಬರದ್ದು ಮೃತದೇಹ ಸಿಕ್ಕೋದು ಬಾಕಿ ಇದೆ. ಸಂದೀಪ್ ಹಾಗೂ ರಾಜು ಅವರ ಮೃತದೇಹ ಇನ್ನೂ ಸಿಕ್ಕಬೇಕು, ಹುಡುಕಾಟ ನಡೆಸ್ತಾ ಇದ್ದಾರೆ ಈಶ್ವರನ.
ಎರಡನೇ ಬರುತ್ತದೆ ಸಿಕ್ಕಿದೆ. ಶರಣಿ ಈಗಷ್ಟೇ ಮೇಲೆ ಬಂದು ಹೇಳಿದರು. ದೀಪ ಎರಡು ಸಿಕ್ಕಿತಾ? ಎಸ್ ಪೈಪ್ ಎರಡು ಬರುತ್ತದೆ ಸಿಕ್ಕಿತು. ಶರಣ ಈಗ ಹಗ್ಗಕ್ಕೆ ಕಟ್ಟಿದ್ದಾರೆ. ಎರಡಿದೆ ಶರಣ. ಅದು ಇಪ್ಪಡಿ ನೀರಲ್ಲಿ ಇರಲಿ. ಎತ್ತೆದರವುದು ಅಲಜ್. ಗುಂಡಿ ಬಿದ್ದಿತ್ತು ಈ ಬಲೆ. ಈಗ ಎಲ್ಲಿ ಹೋಗಿ ಬಲೆ ಸಿಕ್ಕಿತ್ತು. ಯಾಕೆಂದರೆ ಒಂದೇ ಸಲ ಆಗುತ್ತಲ್ಲ, ಬೇಗ ಪಟ ಬೇನೆ ಮಾಡಿ ಕೆಲಸ ಮಾಡಿದ್ರೆ ಆಗ್ತದೆ. ಎಲ್ಲರೂ ಸಹ ಅಷ್ಟೇ, ಜೀವ ಅಮೂಲ್ಯವಾದದ್ದು. ಯಾರು ದುಡುಕಬೇಡಿ. ಯಾಕೆಂದ್ರೆ ನೋಡಿ, ಇವತ್ತು 3 ಜನ ಈ ಥರ ಆಗಿದೆ, ನಾಳೆ ಮತ್ತೊಬ್ಬರಿಗೆ ಏನಾಗಬಾರ್ದು. ಯಾಕೆ ಇದೇ ರೀತಿ ಮೊನ್ನೆ ಶಿವಮೊಗ್ಗದಲ್ಲಿ ಆಗಿದೆ. ಆ ಬಲೆ ಇದರಲ್ಲೇ ತಗೊಂಡು ಯಾರಿಗೂ 3 ಜನ ಈಜಲಿ ಗೊತ್ತಿಲ್ಲ, ನೀರು ರಭಸಕ್ಕೆ ಹೋಗಿ. ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ತೇನೆ, ಯಾರು ಹೋಗಬೇಡಿ. ಯಾಕೆಂದರೆ ಆ ಮನೆಯವರಿಗೆ ಗೊತ್ತೀಗ ಆ ಕಷ್ಟ ಏನಂತ. ಮನೆಯವರಿಗೆ ಬರಲಿಲ್ಲ ಏನು, ಅದರಿಂದ ಆ ಮನೆಯವರ ದುಃಖ ಸಹಿಸ್ಕೊಳ್ಳೋ ಶಕ್ತಿ ದೇವರು ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾರು ಇಂಥ ತಪ್ಪು ಯಾರು ಇನ್ನು ಮಾಡಬೇಡಿ ಅಂತ ಹೇಳ್ತೀನಿ ಅಷ್ಟೇ. ಸೇಫ್ಟಿ ಭಾಳ ಇಂಪಾರ್ಟೆಂಟ್. ಆದಷ್ಟು ನಾವು ಅದ್ರ ಮಕ್ಕಳಂತ ಭಯಪಟ್ಟು ತೆಗಿತೀವಿ. ಯಾಕೆ ನಾಳೆ ನಮಗೆ ಏನು ತೊಂದರೆ ಆಗುತ್ತೆ, ಇನ್ನಷ್ಟು ಜೀವ ಉಳಿಸಬೇಕು. ಆದಷ್ಟು ಬೇಗ ಸಿಗ್ತದೆ. ದೇವ್ರಿಗೊಂದು ಕೈ ಮುಕ್ಕೊಂಡಿದ್ದೀವಿ ನಾವು, ಗ್ರಾಮಸ್ಥರ ಆಶೀರ್ವಾದ ಇರ್ತದೆ. ಸರ್ ನಿಮ್ಮ ಇದಕ್ಕೆ ಮಾಡ್ಕೊಳ್ಳಿ, ಬರಲಿ. ಹಾಂ, ಫೈರ್ನವ್ರಿಗೆ ಬರೋದು ಬೇಡ ಅಂತ ಹೇಳಿ ತುಂಬ ಬಂದ್ರ ಓಕೆ, ಬರಲಿ. ದೂರದಿಂದ ಬರಬೇಕಲ್ಲ, ಎಷ್ಟು ದೂರದಿಂದ ಬರಲಿ. ಅಲ್ಲ, ಅವ್ರು ರಾತ್ರಿ ರೆಡಿ ತಿರ್ಕೊಂಡು ಅದೇ ಅವ್ರಿಗೆ ತೊಂಬರಕ್ಕೆ ಏನಿದೆ ಅದನ್ನು ಐಬಿ ಮೇತಿ ನಿನ್ನೆ 4 ಗಂಟೆಗೆ ಇಲ್ಲಿ ತೆಪ್ಪ ಮೀನು ಇಡ್ಲಿಕ್ಕೆ ಹೋಗಿ ಬಿದ್ದಿದ್ದಾರೆ 3 ಜನ. ಅವ್ರ ಹೆಸರು ಸಂದೀಪು, ರಾಜು, ಚೇತನ್. ಸರ್, ಇದರ ಬಗ್ಗೆ ಸ್ವಲ್ಪ ಜನಗಳಿಗೆ ಒಂಚೂರು ಹೇಳ್ಬೇಕು. ಯಾಕಂದರೆ ನಾಳೆ ಏನಾದರೂ ಮೀನು ಹಿಡಿಯೋಕೆ ಈಜು ಗೊತ್ತಿಲ್ಲ, ತುಂಬ ಕಷ್ಟ ಆಗ್ತದೆ. ಅದು ಮೋಜಿ ಮಸ್ತಿಗೆ ಸಹ ಯಾರು ಸಹ ಹೋಗಬಾರ್ದು, ಅದು ಸಹ ಹೇಳ್ತೀನಿ ನಾನು. ಯಾಕೆಂದರೆ ಯಾರು ತೊಂದರೆ ಆಗಬಾರ್ದು. ಸೆಲ್ಫಿ, ರೀಲ್ಸ್ ಅಂತೇಳಿ ತುಂಬ ಅಮೂಲ್ಯವಾದ ಜೀವ ಹೋಗ್ತಿದೆ. ಆದ್ದರಿಂದ ಮೀನು ಹಿಡಿಯೋರು ಸಹ ಸ್ವಲ್ಪ ಸುರಕ್ಷಿತವಾಗಿ ಇರಬೇಕು. ಅದರ ಬಗ್ಗೆ ನೀವು 2 ಜನಗಳಿಗೆ ಹೇಳ್ಬೇಕು ಸರ್.
ಇದು ಶರಾವತಿ ಹಿನ್ನೀರಿನ ಪ್ರದೇಶದಲ್ಲಿ ಸಾಮಾನ್ಯವಾಗಿ ನಮ್ಮ ಲಾಂಚಿನ ಆಕರ್ಷಣೆಯ ಕಾರಣಕ್ಕೆ ಮತ್ತು ಸಿಗಂದೂರು ಪ್ರವಾಸದ ಹಿನ್ನೆಲೆಯಲ್ಲಿ ಲಕ್ಷಾಂತರ ಜನ ನಮ್ಮ ದ್ವೀಪಕ್ಕೆ ಬರ್ತಾರೆ. ಬಂದವರು ಇಲ್ಲಿ ದೇವಸ್ಥಾನ ಪ್ರವಾಸ ಮಾಡೋ ಜೊತೆಗೆ ಹಿನ್ನೀರಿನಿಗೆ ಆಕರ್ಷಿತರಾಗಿ ಕೆಲವೊಂದು ಸಂದರ್ಭದಲ್ಲಿ ಮೋಜು ಮಸ್ತಿ ಜೊತೆಗೆ ಕೆಲವೊಮ್ಮೆ ಹೊಳೆ ಊಟ ಈ ಥರದ ಇದಕ್ಕೆ ಹೊರಟು ಬಿಡ್ತಾರೆ. ಹೊರಟಂಥ ಸಂದರ್ಭದಲ್ಲಿ ಇದು ಇವತ್ತು ನಮ್ಮ ತುಮ್ರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಳಸವಳ್ಳಿ ಗ್ರಾಮದ ಕಳಸವಳ್ಳಿಯ ಶರಾವತಿ ಹಿನ್ನೀರಿನಲ್ಲಿ ಈ ಘಟನೆ ನಡೆದಿದೆ. ಇಲ್ಲಿಯ ಸ್ಥಳೀಯರಾಗಿರ್ತಕ್ಕಂಥ 3 ಜನ ಯುವಕರೇ, ಆ್ಯಕ್ಚುಲಿ ಇವರು ಸ್ಥಳೀಯರು, ಇವರಿಗೆ ಇಲ್ಲಿನ ಭೌಗೋಳಿಕ ಪರಿಚಯ ಇದ್ದರೂ ಕೂಡ ಇದರ ಆಳವನ್ನು ಅರಿಯಲಿಕ್ಕೆ ಆಗದೇನೆಯ ಇವರು ನಿನ್ನೆ ಹೊಳೆ ಊಟಕ್ಕೆ ಹೋಗಿದ್ದಾರೆ. ಹೋದ ನಂತರದಲ್ಲಿ ಈ ಘಟನೆ ನಡೆದಿದೆ. ನಿನ್ನೆ ಮಧ್ಯಾಹ್ನ 3:30 ಹೊತ್ತಿಗೆ ಈ ಘಟನೆ ನಡೆದಿದೆ. ಆ ನಂತರದಲ್ಲಿ ಮಾಹಿತಿಯನ್ನು ಪಡೆದ ನಂತರದಲ್ಲಿ ಇಲ್ಲಿ ಇರ್ತಕ್ಕಂಥ 3 ಜನ ಯುವಕರು ಕೂಡ ನಮ್ಮ ದ್ವೀಪದ ಆಸ್ತಿ ಆಗಿರ್ತಕ್ಕಂಥ ಯುವಕರು. ಒಬ್ಬರು ಸಂದೀಪ್ ಅಂಥೇಳಿ, ಅವರು ಸೀಗೆ ಕಣಿವೆ ಅಂತ ಹೋಟೆಲನ್ನು ನಡೆಸ್ತಾ ಇದ್ದರು ಸಿಗಂದೂರಿನಲ್ಲಿ. ಬಂದಿರತಕ್ಕಂಥ ಲಕ್ಷಾಂತರ ಜನ ಭಕ್ತರಿಗೆ ಅಲ್ಲಿ ಊಟವನ್ನು ಆ ರೀತಿಯ ಸೇವೆಯಲ್ಲಿ ಆ ಹೋಟೆಲ್ನ ಸೇವೆ ಮಾಡಿಕೊಂಡು ಜೊತೆಗಿದ್ದವರು, ಜೊತೆ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸ್ಕೊಂಡಿರೋರು ಒಬ್ಬರು. ಇನ್ನೊಬ್ಬರು ರಾಜು ಅಂಥೇಳಿ, ಅವರು ನಮ್ಮ ದ್ವೀಪಕ್ಕೆ ಬರುವಂಥ ಸಂದರ್ಭದಲ್ಲಿ ಆ ಭಾಗದಲ್ಲಿ ಲಾಂಚ್ ನಿಲ್ದಾಣ ಇದೆ, ಅಲ್ಲಿ ಗೇಟನ್ನು ನಿರ್ಮಾಣ ಮಾಡಿದೆ ತಾಲೂಕು ಆಡಳಿತ. ಆ ಲಾಂಚನ್ನು ನಮ್ಮ ಭಾಗಕ್ಕೆ ಈ ಕಡೆ ದಾಟಿಸುವವರೇ ಅವರಾಗಿದ್ದರು. ಗೇಟ್ ನಿರ್ವಹಣೆ ಮಾಡುವಂಥ ಯುವಕ, ಭಾಳ ಸಜ್ಜನ ಯುವಕ, ಜೊತೆಗೆ ಭಾಳ ತನ್ನ ಸ್ಮೂತ್ ಆಗಿರ್ತಕ್ಕಂಥ ಧ್ವನಿಯಿಂದ, ಬಿಹೇವಿಯರಿಂದ ಇಡೀ ರಾಜ್ಯಾದ್ಯಂತ ಬಂದಿರ್ತಕ್ಕಂಥ ಟೂರಿಸ್ಟ್ ಅವನಿಗೆ ಫೋನ್ ಮಾಡ್ಕೊಂಡು ಬರುವಂತಹ ಇವನು. ಇನ್ನೊಬ್ಬರು ಚೇತನ್ ಜೈನು, ನಮ್ಮ ಸಿಗಂದೂರಿನಲ್ಲಿ, ಆತ ಕೂಡ ಒಂದು ಸಣ್ಣದೊಂದು ಅಂಗಡಿ ಇಟ್ಕೊಂಡಿರ್ತಕ್ಕಂಥವ್ರು. ಆತ ತುಂಬ ಯಂಗ್ ಟರ್ಕ್, ಸಾರ್ವಜನಿಕ. ನಾಡಿದ್ದು ಅವನಿಗೆ ಟೂರ್ನಮೆಂಟ್ ಇಟ್ಕೊಂಡು ಆಯೋಜನೆ ಮಾಡ್ಕೊಂಡಿದ್ದೆ. ನಿನ್ನೆ ಸಾಯಂಕಾಲ ಅವನು ಏನೇನು ಆರ್ಡ್ರ್ ಮಾಡಿದ್ರೆ ಅವೆಲ್ಲವೂ ಕೂಡ ಅವನ ಹೆಸರಿಗೆ ಪೋಸ್ಟಲ್ ಇದರಲ್ಲಿ ಬಂದಿತ್ತು. ಅದು ಅವನಿಗೆ ಪಾರ್ಸಲ್ ಲಾಸ್ಟ್ ಬಸ್ಸಿಗೆ ಕಳಿಸ್ಕೊಟ್ಟಿದ್ರು. ಅಷ್ಟು ಸಾರ್ವಜನಿಕ. ಅವನ ಜೊತೆ 100 ಜನ ಯುವಕರನ್ನ ಇಟ್ಕೊಂಡು ಜೊತೆಗಿದ್ದವರು. ಬಟ್ 3 ಜನ ಕೂಡ ನಿನ್ನೆ ಒಟ್ಟು 5 ಜನ ಹೋದವರು 3 ಜನ ಈ ದುರಂತ ಸಾವಿಗೆ ಕಾರಣ ಆಗಿದ್ದಾರೆ. ಜೊತೆಗೆ ಈ ಹೊತ್ತಿನಲ್ಲಿ ನಿನ್ನೆ ಸಂಜೆ ಅಗ್ನಿಶಾಮಕ ದಳದವ್ರು ಬಂದರು, ಕಾರ್ಗಲ್ ಪೊಲೀಸ್ ಠಾಣೆಯವರು ಬಂದರು. ನಮಗೆ ನಿನ್ನೆ ತಡರಾತ್ರಿ ಆಗಿದ್ದರಿಂದ ನಮಗೆ ಇಲ್ಲಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಶೋಧ ಕಾರ್ಯ ಸಾಧ್ಯ ಆಗಿರಲಿಲ್ಲ. ನಿನ್ನೆ ಸಂಜೆ ನಮ್ಮ ಈಶ್ವರ್ ಮಲ್ಪೆ ಸರ್ ಅವರನ್ನು ನಾವು ಸಂಪರ್ಕ ಮಾಡಿದ್ವಿ. ಸಂಪರ್ಕ ಮಾಡಿದ ನಂತರ ದಯಮಾಡಿ ಬರಬೇಕು ಸರ್, ಹೀಗಿದೆ ಅನ್ನುವಂಥ ವಿಷಯವನ್ನು ಹೇಳಿದ್ವಿ. ಅವರಿಗೆ 10 ಗಂಟೆ ರಾತ್ರಿಗೆ ಫೋನ್ ಮಾಡಿದ್ರು. ಅವ್ರು 12 ಗಂಟೆಗೆ ಅಲ್ಲಿಂದ ಹೊರಟು ಬೆಳಗಿನ ಜಾವ 5 ಗಂಟೆಗೆ ದ್ವೀಪವನ್ನು ತಲುಪಿದ್ದಾರೆ. 6 ಗಂಟೆ ಹೊತ್ತಿಗೆ ಇಲ್ಲಿದ್ದರು. ಬೆಳಗ್ಗೆ 7 ಗಂಟೆದ ಶೋಧ ಕಾರ್ಯ ಆರಂಭ ಆಗಿ ಸುಮಾರು 2 ಗಂಟೆಗಳ ಕಾಲ ಶೋಧ ಕಾರ್ಯವನ್ನು ನಡೆಸಿ ಈ 3 ಶವಗಳನ್ನು ಮೇಲೆತ್ತುವ ಏನು ಕಾರ್ಯಾಚರಣೆ ಅದು ಯಶಸ್ವಿಯಾಗಿದೆ. ಬಟ್ ನಮಗೆ ಈ ಹೊತ್ತಿನಲ್ಲಿ ಇಡೀ ದ್ವೀಪ ನಾವು ಬಹಳ ದುಃಖದಲ್ಲಿದ್ದೀವಿ, ನೋವಿನಲ್ಲಿದ್ದಾವೆ. ಕಾರಣ ನಮಗೆ ಈ ದುರಂತವನ್ನು ಅರಗಿಸಿಕೊಳ್ಳಲು ಸಾಧ್ಯ ಆಗ್ತಿಲ್ಲ. ಈ ಹೊತ್ತಿನಲ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಸರ್ ಮತ್ತು ನಮ್ಮ ಮಲ್ಪೆ ಸರ್ ಅವರು ತನಕ ಇದನ್ನೇ ಹೇಳ್ತಾ ಇದ್ರು, ದಯಮಾಡಿ ಬರುವಂಥವ್ರು ಮೋಜು ಮಸ್ತಿಗಿಂತ ನಿಮ್ಮ ಬದುಕು, ಜೀವ, ನಿಮ್ಮ ಕುಟುಂಬ ಅದು ಭಾಳ ಮುಖ್ಯ ಆಗಿರ್ತಕ್ಕಂಥದ್ದು. ದಯಮಾಡಿ ಇಂತಹ ಚಟುವಟಿಕೆಗಳಿಗೆ ಹೋಗ್ಬಿಡಿ. ಒಂದು ಇದ್ರ ಜೊತೆಯಲ್ಲಿ ನಿಮಗೆ ಈಜು ಬರೋಲ್ಲ ಅನ್ನೋದಾದರೆ ಆ ಹೊತ್ತಲ್ಲಿ ನದಿಗೆ ಇಳಿಯುವಂಥ ಸಾಹಸಿಗೆ ದಯಮಾಡಿ ಹೋಗ್ಬಿಡಿ. ನದಿ ಈಜು ಬರೋರು ಕೂಡ ಸೇಫ್ಟಿ ಆಗಿರ್ತಕ್ಕಂಥ ಮೆಜರ್ಸ್ಗಳನ್ನು ಬಳಸಬೇಕು ಅನ್ನೋಂಥದ್ದನ್ನು ಈಶ್ವರ್ ಸರ್ ಅವರು ತನಕ ಹೇಳಿದ್ರು. ಮತ್ತು ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದಾರೆ ಈಶ್ವರ್ ಸರ್ ಅವರ ತಂಡ. ಅವರು 40 ಅಡಿ ಅದನ್ನು ಅವರು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಸರ್, ಎಷ್ಟು ಅಡಿ ಆಳದಲ್ಲಿ? ಇಬ್ಬರು ಶವ 40 ಅಡಿಯಲ್ಲಿತ್ತು, ಮತ್ತೊಬ್ಬಂದು 25 ಅಡಿಯಲ್ಲಿತ್ತು. ಒಬ್ಬರು 25 ಅಡಿ ಆಳದಲ್ಲಿ, ಇನ್ನೊಬ್ರು 40 ಅಡಿ ಆಳದಲ್ಲಿ ಶವ ಪತ್ತೆ ಆಗಿದೆ. ಇಬ್ಬರು ಜೊತೆಯಲ್ಲಿ ಗೆಂಚಾಗಿ ಇಬ್ಬರು ಇದ್ದರೆ ಒಬ್ಬರು ಪ್ರತ್ಯೇಕವಾಗಿದ್ದರು. ನಿನ್ನೆ ಸಂಜೆ ಸರ್ ಬಂದಿದ್ದಾರೆ. ಸರ್, ಈ ಸಂದರ್ಭ ಯಾಕೆ ಈ ವಿಡಿಯೋನ ಮಾಡ್ತಾ ಇದ್ದಾರೆ, ಸಾರ್ವಜನಿಕವಾಗಿರ್ತಿದೆ ಎಚ್ಚರ, ಎಸ್ಪೆಷಲಿ ಹೊಸ ತಲೆಮಾರಿನ ಯುವಕರುಗಳು ಈ ನದಿಯ ಆಕರ್ಷಣೆಗೊಳಗಾಗಿ ಹೀಗೆ ಹೋಗೋದ್ರಿಂದ ಅವರಿಗೆ ಕಿವಿ ಮಾತನ್ನು ಸರ್ ಅವರು ಹೇಳ್ತಾರೆ. ಏನಿಲ್ಲ, ಪೊಲೀಸ್ ಇಲಾಖೆ ವತಿಯಿಂದ ನಾವು ಹೇಳಲಿಕ್ಕೆ ಇಷ್ಟಪಡೋದು ಇಷ್ಟೇ. ಏನಿಲ್ಲ, ನಿಮ್ಮ ಶಕ್ತಿ ಮತ್ತು ದೌರ್ಬಲ್ಯಗಳ ಅರಿವು ನಿಮಗಿರಬೇಕು. ಎಲ್ಲಿ ನಿಮ್ಮ ಶಕ್ತಿ ಇರುತ್ತೆ ಅಲ್ಲಿ ತೋರ್ಪಡಿಸಿ, ಅಥವಾ ಎಲ್ಲಿ ನಿಮ್ಮ ದೌರ್ಬಲ್ಯಗಳಿದೆ ಅದು ಜೀವ ಹೋಗೋ ಮಟ್ಟಿನ
ಪರಿಸ್ಥಿತಿಯನ್ನು ತಂದು ಒದಗುವಂತೆ ಇರಬಾರ್ದು. ಯಾರು ಕೂಡ ಯಾರದೇ ಆದರೂ ಒಂದು ಜೀವ ಅಂತಂದರೆ ಒಂದು ಕುಟುಂಬದ ಆಸ್ತಿ. ಹೌದಾ, ಈಗ ಒಬ್ಬೊಬ್ಬ ಸಂದೀಪನಿಂದ ಅವರು 10 ಜನ ಅವಲಂಬಿತರಿರ್ತಾರೆ, ಒಬ್ಬ ಚೇತನಿಂದ 10 ಜನ ಇರ್ತಾರೆ, ಹಾಗೆ ರಾಜುನಿಂದ 10 ಜನ ಇರ್ತಾರೆ. ಈ ರೀತಿ ಇರಬೇಕಾದ್ರೆ ನಾವು ನಮ್ಮ ಜೀವವನ್ನು ಪಣಕ್ಕಿಟ್ಟು ಬೇರೆಯವರ ಜೀವಕ್ಕೂ ಕೂಡ ತೊಂದರೆ ಉಂಟು ಮಾಡೋದಂಥದ್ದು ಆಗಬಾರ್ದು. ಯಾಕಂದರೆ ಅವ್ರ ಕುಟುಂಬ ಅವ್ರನ್ನ ನಂಬಿರುತ್ತೆ, ಆ ದುಃಖವನ್ನು ಭರಿಸೋ ಶಕ್ತಿ ಅವ್ರಿಗೆ ನೀಡಲಿ. ಇದೇ ರೀತಿಯಾಗಿ ಈಜು ಬರದೇ ಇದ್ದಂತಹ ಸಂದರ್ಭದಲ್ಲಿ ಆಗದಂಥ ಅವಘಡಗಳು, ಹಾಗೆಯೇ ಸೆಲ್ಫಿಗಳು, ಮತ್ತು ಈಗ ಯಾವುದೇ ಪ್ರವಾಸೋದ್ಯಮದ ಕ್ಷೇತ್ರ ನಮ್ಮ ಸಿಗಂದೂರು ನಮ್ಮ ವಿಶ್ವದಲ್ಲೇ ಪ್ರಖ್ಯಾತಿಯನ್ನು ಪಡಿತಾ ಇದೆ. ಇಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಪ್ರವಾಸಿಗರೆಲ್ಲರೂ ಕೂಡ ಶರಾವತಿ ಹಿನ್ನೀರಿನಲ್ಲಿ ಆಡ್ತಕ್ಕಂಥ ಆಟಗಳು ಅಥವಾ ಯಾವುದೇ ಮೋಜು ಮಸ್ತಿಗಾಗಿ ನಡೆಸ್ತಕ್ಕಂಥ ಚಟುವಟಿಕೆಗಳನ್ನು ಈ ಕೂಡಲೇ ಈ ದೊಡ್ಡ ಘಟನೆಗಳಿಂದ ಅರ್ಥ ಮಾಡಿಕೊಂಡು ಮುಂದುವರೆದು ಈ ರೀತಿ ಮತ್ತೆ ಪದೇ ಪದೇ ಮರುಕಳಿಸಿದಂತೆ ಆಗದೇ ಇರಲಿ. ಹಾಗೆಯೇ ಈಶ್ವರ್ ಮಲ್ಪೆ ಅವರು ಒಳ್ಳೆಯ ಉತ್ತಮ ಕಾರ್ಯ, ಯಾಕಂದರೆ ಸ್ಥಳೀಯರು ಕೇಳಿದ ತಕ್ಷಣವೇ ಸ್ಪಂದಿಸಿ ಮುಂಜಾನೆಯೇ ಆಗಮಿಸಿ ಇಲ್ಲಿ ತಮ್ಮ ಶೋಧ ಕಾರ್ಯವನ್ನು ನಡೆಸಿ ಕನಿಷ್ಠ 2 ಗಂಟೆಗಳಲ್ಲಿ ತಮ್ಮ ಕಾರ್ಯದಲ್ಲಿ ಯಶಸ್ವಿಯಾಗಿ ಈ ಕುಟುಂಬಗಳಿಗೆ ಸಾಂತ್ವನ ಹೇಳಿರುವಂತಹ ಕೆಲಸವನ್ನು ಮಾಡಿದ್ದಾರೆ. ಹಾಗೆಯೇ ನಮ್ಮ ಅಗ್ನಿಶಾಮಕ ತಂಡದವರು ಕೂಡ ನಿನ್ನೆ ರಾತ್ರಿಯೇ ಬಂದು ಎಲ್ಲ ಸಜ್ಜು ಮಾಡಿಟ್ಟುಕೊಂಡಿದ್ದರು. ಅದೇ ರೀತಿಯಾಗಿ ಈಗ ಆಗಮಿಸಿ ಸ್ಥಳದಲ್ಲಿ ಅವರು ಜೊತೆಗಿದ್ದಾರೆ. ಅವರು ಕೂಡ ಈ ಸುರಕ್ಷತೆಗಳ ಬಗ್ಗೆ, ಈ ಥರ ಆಗದಂತಹ ಘಟನೆಗಳ ಬಗ್ಗೆ ಒಂದೆರಡು ಮಾತನ್ನು ಹೇಳ್ತಾರೆ. ಇವಾಗ ಏನಿದು ಸಿಗಂದೂರು ಕ್ಷೇತ್ರ ಇದೆ, ಇದು ಪ್ರವಾಸಿ ತಾಣ ಎಲ್ಲ ಹೇಳಿದ ಹಾಗೆ ಇವರೆಲ್ಲರೂ ಒಳ್ಳೆ ಜಾಬ್ ಇದ್ದವರು, ಒಳ್ಳೆ ಕೆಲಸದ ಮಾಡ್ಕೊತಿ ಬಂದವರು, ಸಜ್ಜನರೇ ಇವರೆಲ್ಲರೂ. ಆದರೆ ಮೋಜು ಮಸ್ತಿಗೆ ಹೋದಾಗ ಪ್ರಿಕಾಷನ್ಸ್ ಏನೂ ಇಲ್ಲ, ರಕ್ಷಣಾತ್ಮಕ ಏನೂ ಇಲ್ಲ. ಇವರಿಗೆ ಗೊತ್ತು ಬರ್ತೆ ಇಲ್ಲಿ ಇರ್ತಾರೆ, ಹುಟ್ಟಿದಾಕ್ಷಣ ಇಲ್ಲಿ ಇರ್ತಾರೆ, ಒಳ್ಳೆ ಪಕ್ಕದಲ್ಲೇ ಹುಟ್ಟಿರ್ತಾರೆ, ಆದರೆ ಪ್ರಿಕಾಷನ್ಸ್ ಇಲ್ಲ, ಸ್ವಿಮ್ಮಿಂಗ್ ಕಲ್ತಿಲ್ಲ. ನೀವು ಪ್ರಿಕಾಷನ್ಸ್ ತಗೋದ್ರೆ ನಿಮ್ಮ ಪಾಡಿಗೆ ಹೋದರೆ ಇವಾಗ ಯಾರಿಗೇನು ಮಾಡೋಕೆ, ಈ ಥರ ಗುಡ್ಡ ಇದೆ, ಇಲ್ಲಿ ಬಂದು ಹೋಗೋದಕ್ಕೇನಿಲ್ಲ. ನೀವು ತೆಪ್ಪಗಳು ಹಾಕೊಂಡು ಹೋಗ್ತೀರಾ, ತೆಪ್ಪಗಳು ಚೆನ್ನಾಗಿರಲ್ಲ, ಒಂದಿಷ್ಟು ಹೋಲಾಗಿರ್ತವೆ, ನೀವು ತೆಪ್ಪಗಳು ನಡೆಸೋದಕ್ಕೆ ಬರೋದಿಲ್ಲ. ನೀವು ಲೈಫ್ ಜಾಕೆಟ್ ಲೈಫ್ ಐತಿ, ಇನ್ನೂ ಯಾವುದೇ ರೀತಿಯಾದ ಪ್ರಿಕಾಷನ್ಸ್ ಏನೂ ಇರಲ್ಲ. ನಿಮ್ಮ ಹತ್ರ ಯಾರಿಗೇನು ಗೊತ್ತಿಲ್ಲ, ನಾವು ಒಳಗೆ ಹೋಗ್ತೀವಿ ಅಂತಂದರೆ ಒಳ್ಳೆ ಬರ್ತೀವಿ ಅಂತ ಯಾರಿಗೂ ಗೊತ್ತಿರಲ್ಲ. ಪ್ರಿಕಾಷನ್ಸ್ ಬೇಕೇ ಬೇಕು. ಹೌದಾ, ಪ್ರಿಕಾಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಹೌದಾ, ಯಾವಾಗ ಮುಂಜಾಗ್ರತೆ ಎದಕ್ಕೆ ತೊಗೋಬೇಕಂತಂದರೆ ಈ ಕಾರಣಕ್ಕಾಗಿ ತೊಗೋಬೇಕು. ಈಗ 3-5 ಜನದಲ್ಲಿ 2 ಬದುಕಿದ್ದಾರೆ. ಅದೃಷ್ಟವತ್ತೆ ಅವ್ರು ಬದುಕಿದ್ದಾರೆ, ಇವರೆಲ್ಲ ತೀರ್ಕೊಂಡ್ರು. ಯಾಕೆಂದರೆ ಅವ್ರಿಗೆ ಸ್ವಿಮ್ಮಿಂಗ್ ಬರ್ತಾಯಿತ್ತು. ನೀವು ಸ್ವಿಮ್ಮಿಂಗ್ ಬರ್ತಾಯಿಲ್ಲ ಅಂತಲ್ಲ, ಈ ಥರ ಮೋಜು ಮಸ್ತಿ ಹೋಗುವಾಗ ದಯವಿಟ್ಟು ಎಲ್ಲರೂ ಪ್ರಿಕಾಷನ್ಸ್ ತೊಗೊಳ್ಳೇಬೇಕು. ನೀವು ಇಲ್ಲೇ ಗೊತ್ತಿರುತ್ತೆ ನಿಮಗೆ ಎಷ್ಟು ಆಳ ಇರುತ್ತೆ, ನದಿಯಲ್ಲಿರುತ್ತೆ, ಯಾವ ಥರ ಹರಿಯುತ್ತೆ, ಯಾವಾಗ ಹೋಗ್ಬೇಕು, ಯಾವಾಗ ಬರಬೇಕು. ದಯವಿಟ್ಟು ಎಲ್ಲ ಗ್ರಾಮಸ್ಥರಿಗೆ ಇದೊಂದು ವಿನಂತಿ. ಯಾರೂ ನಿಮ್ಮ ಜೀವ ಜೊತೆ ಆಟ ಆಡೋಕ್ಕೆ ಹೋಗಬೇಡಿ, ಆಯಿತಾ? ಇಷ್ಟು ಈ ಕ್ಷಣದ ಇಲ್ಲಿನ ಇದು ನಮ್ಮೆಲ್ಲರ ದ್ವೀಪದ ಜನರ ಪರವಾಗಿ, ಸಾಗರ ತಾಲೂಕಿನ ಶಿವಮೊಗ್ಗ ಜಿಲ್ಲೆಯ ಜನತೆ ಪರವಾಗಿ, ಶಿವಮೊಗ್ಗ ಜಿಲ್ಲಾಡಳಿತ ಪರವಾಗಿ ನಮ್ಮ ಈಶ್ವರ್ ಮಲ್ಪೆ ಸರ್ ಅವರಿಗೆ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತೇವೆ. ನಮ್ಮ ಒಂದು ಒಳಿತಿನ ಕಾರ್ಯಕ್ಕೆ ನಮಗೆ ಇವತ್ತು ಆ್ಯಕ್ಚುಲಿ ಈ ಶೋಧ ಕಾರ್ಯ ಬಹುಶಃ ಮಧ್ಯಾಹ್ನ ತನಕ ಆಗಿಬಿಡ್ತಿತ್ತೇನೋ ಅನ್ನೋಷ್ಟು, ಯಾಕಂದರೆ ತುಂಬ ಡೆಪ್ತಲ್ಲಿ ಇದ್ದುದರಿಂದ ಇನ್ನೂ ಕೂಡ ನಮಗೆ ಇನ್ನಷ್ಟು ಸಾಕಷ್ಟು ಸಮಯ ಹಿಡಿತಿತ್ತೇನೋ. ಅದನ್ನು ಭಾಳ ಶಾರ್ಟಾಗಿ ಮುಗಿಸಿ ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ. ಅವ್ರ ಮಾನವೀಯ ಕಾರ್ಯವನ್ನು ನಾವು ಈ ಸಂದರ್ಭದಲ್ಲಿ ಶ್ಲಾಘಿಸ್ತೀವಿ. ಮತ್ತು ನಮ್ಮ ಇಡೀ ಇಲ್ಲಿ ಬಂದು ಆಗಮಿಸಿರ್ತಕ್ಕಂಥವರು ಎಲ್ಲ ಇಡೀ ಸಾಗರದ ಜನತೆ, ಶಿವಮೊಗ್ಗ ಜಿಲ್ಲಾಡಳಿತ ಎಲ್ಲರ ವತಿಯಿಂದ ಕುಟುಂಬಕ್ಕೆ ಸಾಂತ್ವನವನ್ನು ನಮ್ಮ ಕಡೆಯಿಂದ ಹೇಳ್ತಾ ಇದ್ದೇವೆ. ಮತ್ತು ದುಃಖ ಭರಿಸುವಂಥ ಶಕ್ತಿ ಅವರಿಗೆ ಸಿಗಲಿ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಅತ್ಯಂತ ಅಂತರಾಳದ ಒಂದು ಕರೆ ಆಗಿದೆ. ಅಷ್ಟು ಮಾತನ್ನು ಈ ಸಂದರ್ಭದಲ್ಲಿ ದಾಖಲಿಸ್ತಾರೆ.